ಎಲ್ರಿಗೂ ಗ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಕೆಲವು ಸೆಕ್ಟರ್ಸ್ ಅಂತ ತಗೊಂಡ್ರೆ ಹೈ ಕಾಂಪಿಟೇಷನ್ ಇರುತ್ತೆ ಅಲ್ವಾ, ಕೆಲವು ಸೆಕ್ಟರ್ಸ್ ಅಲ್ಲಿ ಕಡಿಮೆ ಕಾಂಪಿಟೇಷನ್ ಇರುತ್ತೆ. ಇನ್ನ ಕೆಲವು ಸೆಕ್ಟರ್ಸ್ ನೋಡಿದ್ರೆ ಯಾವ ಕಾಂಪಿಟೇಷನ್ ಇರೋದಿಲ್ಲ. ಹೌದು, ಅಲ್ಲಿ ಮಾನೋಪಲಿ ನಡೀತಾ ಇರುತ್ತೆ. ಸೊ ನಾವಿವತ್ತು 2 ಮಾನೋಪಲಿ ಸ್ಟಾಕ್ಸ್ ಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಲೀಡರ್ಶಿಪ್ ಪೊಸಿಷನ್ ಇದ್ರೂ ಕೂಡ 20-25% ರೀಸೆಂಟ್ ಅಂದ್ರೆ ಕೆಲವು ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಕರೆಕ್ಷನ್ಸ್ ಆಗಿದೆ. ಎಷ್ಟು? 20-25% ಕರೆಕ್ಷನ್ಸ್. ಅದು ಹ್ಯೂಜ್ ಅಲ್ವಾ? ಈಗ ಒಂದು ಕಾನ್ಸೆಪ್ಟ್ ನಮ್ಗೆ ಎಲ್ರಿಗೂ ಗೊತ್ತಿದೆ. ಸ್ಟಾಕ್ಸ್ ನ ನಾವು ಯಾವಾಗ ಬೈ ಮಾಡಬೇಕು? ತುಂಬಾ ಲೋ ಇದ್ದಾಗ, ಸ್ಟಾಕ್ ಪ್ರೈಸ್ ಲೋ ಇದ್ದಾಗ ಕ್ಯಾಚ್ ಮಾಡ್ಕೊಂಡು ನಾವು ಬೈ ಮಾಡ್ಬೇಕಾಗುತ್ತೆ. ಅದನ್ನ ಯಾವಾಗ ಸೆಲ್ ಮಾಡ್ತೀವಿ? ತುಂಬಾ ಹೈ ಇದ್ದಾಗ, ಇನ್ನೇನು ಅದು ಹೈ ಹೋಗೋದಿಲ್ಲ ಅಂತ ನಮ್ಗೆ ಗೊತ್ತಾದಾಗ ಅವಾಗ ನಾವು ಸೆಲ್ ಮಾಡ್ತೀವಿ. ಸೊ ಆದ್ರಿಂದ ಈ ಸ್ಟಾಕ್ಸ್ ಗಳು ನೋಡ್ಬೇಕಂದ್ರೆ ಎಷ್ಟಿದೆ ಇವಾಗ ರೀಸೆಂಟ್ ಹೈಸ್ಗಿನ್ನ ಕಂಪೇರ್ ಮಾಡಿದ್ರೆ 20-25% ಕರೆಕ್ಷನ್ ಆಗಿ ಕಡಿಮೆ ದರದಲ್ಲಿ ಇವಾಗ ನಮ್ಗೆ ಆ ಸ್ಟಾಕ್ ಸಿಗ್ತಾ ಇದೆ. ಆದ್ರಿಂದ ಈ 2 ಸ್ಟಾಕ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಆ ಕರೆಕ್ಷನ್ಸ್ ಏನಾಗಿದಾವೆ, ಅದು ನಾರ್ಮಲ್ ಕರೆಕ್ಷನ್ಸಾ, ಫಂಡಮೆಂಟಲ್ ಕರೆಕ್ಷನ್ಸಾ, ಅಥವಾ ಸ್ಟ್ರಕ್ಚರಲಿ ಏನಾದ್ರು ಪ್ರಾಬ್ಲಮ್ ಆಗಿ ಕರೆಕ್ಷನ್ಸ್ ಆದ್ವಾ, ಇನ್ನ ಇದು ಮೇಲೆ ಹೋಗುತ್ತಾ, ಗ್ರೋತ್ ಔಟ್ಲುಕ್ ಏನು, ಇದೆಲ್ಲ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದರ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಏನಿದೆ, ಹಾಗೆ ನಾನು ಹೇಳಿದಾಗೆ ಗ್ರೋತ್ ಔಟ್ಲುಕ್ ಏನಿದೆ, ಮತ್ತೆ ಏನೇನು ಪ್ರಾಬ್ಲಮ್ಸ್ ಇದೆ, ಹಾಗೆ ಈ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಇವೆಲ್ಲನೂ ಕೂಡ ಈ 2 ಸ್ಟಾಕ್ಸ್ ಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈಗ ಮೊದಲು ಆಟೋ ಕಾಂಪೊನೆಂಟ್ ಒಂದು ಮೊನೋಪಲಿ ಇದೆ, ಆ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಕಂಪನಿಯ ಹೆಸರು ಪ್ರಿಕಾಲ್ ಲಿಮಿಟೆಡ್ ಅಂತ. ಇದು ಒಂದು ಲೀಡಿಂಗ್ ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ಬೋದು. ಏನೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವರು? ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ಸ್ ಮತ್ತೆ ಅಲೈಡ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾರಿಗೆ ಸಪ್ಲೈ ಮಾಡ್ತಾರೆ? OEMs ಗೆ ಮತ್ತೆ ರೀಪ್ಲೇಸ್ಮೆಂಟ್ ಮಾರ್ಕೆಟ್ಸ್ಗೆ. OEMs ಅಂತ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ. ಸೊ ಈಗ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈಗ ನೀವು 2 ವೀಲರ್ ಅಂತ ತಗೊಂಡ್ರೆ ನಿಮ್ಗೆ ಸ್ಪೀಡೋಮೀಟರ್ ಎಲ್ಲ ಡಿಸ್ಪ್ಲೇ ಮಾಡುತ್ತಲ್ಲ, ಆ ಡಿಸ್ಪ್ಲೇ ಪ್ಯಾನಲ್ ಏನಿದೆ, ಸೊ ಅದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕಾಂಪೊನೆಂಟ್. ಸೊ ಈಗ ಇದ್ರೊಳಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದ್ರೆ, ಈ ಕಂಪ್ನಿ ಪ್ರಿಕಾಲ್ ಲಿಮಿಟೆಡ್ ಅಂತ ಕಂಪ್ನಿ ಇದೆಯಲ್ಲ, ಸೊ ಈ ಕಂಪನಿ ಪ್ರಪಂಚದಲ್ಲೇ ಅಂತ ತಗೊಂಡ್ರೆ ವಾಲ್ಯೂಮ್ ನೋಡಿದ್ರೆ ಆ ವಾಲ್ಯೂಮ್ ಅಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಇದು ಅಂತ ಹೇಳ್ಬೋದು ಇಡೀ ಪ್ರಪಂಚದಲ್ಲೇನೆ. ಸೊ ಅದು ಯಾವ್ದಕ್ಕೆ ಅಂದ್ರೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಈಗ ಇನ್ನ ಭಾರತದಲ್ಲಿ ಇದರ ಮಾರ್ಕೆಟ್ ಶೇರ್ ಎಷ್ಟಿದೆ ಅಂತ ನೋಡಿದ್ರೆ 55-60% ಇದೆ. ಅದೇ 2 ವೀಲರ್ ಅಲ್ಲೇ ಸಪರೇಟ್ ಆಗಿ ಇದರ ಮಾರ್ಕೆಟ್ ಶೇರ್ ನೋಡ್ಬೇಕಂದ್ರೆ ಇನ್ನೂ ಜಾಸ್ತಿ ಇದೆ, 65% ಮಾರ್ಕೆಟ್ ಶೇರ್ ಇದೆ. ಈಗ ಈ ಪ್ರಿಕಾಲ್ ಲಿಮಿಟೆಡ್ ವರ್ಟಿಕಲ್ಸ್ ಯಾವ್ದು ಅಂತ ನೋಡ ಬನ್ನಿ. ಅದ್ರೊಳಗೆ 2 ವರ್ಟಿಕಲ್ಸ್ ಇದೆ ನಮ್ಗೆ, ಕೋರ್ ವರ್ಟಿಕಲ್ಸ್ ಅಂತ ತಗೊಂಡ್ರೆ. ಯಾವುದು ಅಂತ ಅಂದ್ರೆ ಮೊದಲನೇದು ಬಂದು ಡ್ರೈವರ್ ಇನ್ಫಾರ್ಮೇಶನ್ ಅಂಡ್ ಕನೆಕ್ಟೆಡ್ ವೆಹಿಕಲ್ ಸೊಲ್ಯೂಷನ್ಸ್ ಅಂತ. ಇದು ಸಾಧಾರಣವಾಗಿನೇ ಕಂಪನಿಗೆ ಓವರ್ ಆಲ್ ರೆವಿನ್ಯೂಗೆ 60-65% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸು, ಟೆಲಿಮ್ಯಾಟಿಕ್ಸು, ವೆಹಿಕಲ್ ಸೆನ್ಸರ್ಸು ಮುಂತಾದವು ಸೇರುತ್ತೆ. ಇನ್ನು ಎರಡನೇ ವರ್ಟಿಕಲ್ ನೋಡ್ಬೇಕು ಅಂದ್ರೆ ACFMS ಅಂತ, ಆಕ್ಚುಯೇಷನ್ ಕಂಟ್ರೋಲ್ ಅಂಡ್ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ. ಇದು ಉಳಿದ 35% ರೆವಿನ್ಯೂನ ಕೊಡುತ್ತೆ. ಇದ್ರೊಳಗೆ ಫ್ಲೂಯಲ್ ಪಂಪ್ ಮಾಡ್ಯೂಲ್ಸು, ಡಿಸ್ಕ್ ಬ್ರೇಕ್ಸು, ವೈಪಿಂಗ್ ಸಿಸ್ಟಮ್ಸು ಇವೆಲ್ಲ ಕೂಡ ಬರುತ್ತೆ. ಇನ್ನ ಮುಖ್ಯವಾದ ವಿಷಯ ತಿಳ್ಕೊಳ್ಬೇಕು ಅಂದ್ರೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಈ ಕಂಪನಿದು ಅಂತ. ಈಗ ನಾವು FY25 ಅಲ್ಲಿ ನೋಡ್ಬೇಕಂದ್ರೆ ಎಷ್ಟು ರೆವೆನ್ಯೂ ಬಂದಿದೆ? 2692 ಕ್ರೋರ್ಸ್ ರೆವೆನ್ಯೂ ಬಂದಿದೆ. ಇದು ಇಯರ್ ಆನ್ ಇಯರ್ ಗ್ರೋತ್ ಎಷ್ಟಾಗಿದೆ? 18.5% ಇಯರ್ ಆನ್ ಇಯರ್ ಗ್ರೋತ್ ಇದೆ, ವಿಚ್ ಇಸ್ ರಿಯಲಿ ಗುಡ್ ಅಂತಾನೆ ಹೇಳ್ಬೋದು. ಇನ್ನ ಈ ಗ್ರೋತ್ಗೆ ಮೇನ್ ರೀಸನ್ಸ್ ಏನೇನು ಅಂತ ನಾವು ತಿಳ್ಕೊಳ್ಬೇಕಲ್ವಾ. ಈಗ ಪ್ಲಾಸ್ಟಿಕ್ ಬಿಸ್ನೆಸ್ ಅಕ್ವಿಸಿಷನ್ ಮಾಡಿದ್ದಾರೆ ಇವರು, ಅದರಿಂದ ಇವ್ರಿಗೆ ಎಕ್ಸ್ಟ್ರಾ ರೆವೆನ್ಯೂ ಬಂದಿದೆ. ಮತ್ತೊಂದೇನಂದ್ರೆ ಪ್ರೀಮಿಯಂ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ಸ್ ನ ಇವರು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಅದೇನು ಅಂದ್ರೆ ಹೈಬ್ರಿಡ್ ಇರ್ಬೋದು, ಎಲೆಕ್ಟ್ರೋ ಮೆಕ್ಯಾನಿಕಲ್ ಇರ್ಬೋದು, TFT ಇರ್ಬೋದು. ಸೊ ಇದರಿಂದ ಏನಾಗಿದೆ ಅಂದ್ರೆ ಬೆಟರ್ ಪ್ರೈಸ್ ರಿಯಲೈಸೇಷನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಈ ಪ್ರೀಮಿಯಂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್. ಇನ್ನ ಆಪರೇಟಿಂಗ್ ಪ್ರಾಫಿಟ್ ನೋಡ್ಬೇಕು ಅಂದ್ರೆ ನಂಬರ್ಸ್ ಅಲ್ಲಿ ನೋಡ್ಬೇಕಂದ್ರೆ 13.82% ಇನ್ಕ್ರೀಸ್ ಆಗಿದೆ. ಅದೇ ಪರ್ಸೆಂಟೇಜ್ ಅಲ್ಲಿ ನೋಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. 12.1% ಇದ್ದಿದ್ದು ಈಗ 11.6%, ಅಂದ್ರೆ 0.5% ಕಡಿಮೆ ಆಗಿದೆ. ಇನ್ನು ಅದರ್ ಇನ್ಕಮ್ ನೋಡ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿದೆ. 13 ಕ್ರೋರ್ಸ್ ಇರೋದು 17 ಕ್ರೋರ್ಸ್ ಆಯ್ತು. ಬಟ್ ಅದೇ ಇಂಟ್ರೆಸ್ಟ್ ನೋಡ್ಬೇಕಂದ್ರೆ 18 ಕ್ರೋರ್ಸ್ ಇರೋದು 13 ಕ್ರೋರ್ಸ್ ಆಯ್ತು, ಅಂದ್ರೆ ಕಡಿಮೆ ಆಯ್ತು. ಇಂಟ್ರೆಸ್ಟ್ ಕಾಸ್ಟ್ ಕಡಿಮೆ ಆಗಿದ್ದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಇನ್ನು ಡಿಪ್ರಿಸಿಯೇಷನ್ ಸ್ವಲ್ಪ ಮಾತ್ರ ಇನ್ಕ್ರೀಸ್ ಆಗಿದೆ. ಸೊ ಒಟ್ಟಾರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಿದೆ ಅದು 22% ಇನ್ಕ್ರೀಸ್ ಆಗಿದೆ, ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು. ಹಾಗೆ ನೆಟ್ ಪ್ರಾಫಿಟ್ ಅಂದ್ರೆ ಟ್ಯಾಕ್ಸ್ ಆದ್ಮೇಲೆ ಪ್ಯಾಟ್ ಏನಿದೆ ಅದು 167 ಕ್ರೋರ್ಸ್ ಆಗಿದೆ, 18% ಇನ್ಕ್ರೀಸ್ ಆಗಿದೆ. ಇನ್ನು ಪ್ಯಾಟ್ ಮಾರ್ಜಿನ್ ಪರ್ಸೆಂಟೇಜ್ ಬಂದು 6.2% ಇದೆ. ಇದಿದ್ರೂ ಕೂಡ ಮಾರ್ಜಿನ್ ಪ್ರೆಷರ್ ಎಲ್ಲ ಇದ್ರೂ ಕೂಡ ಬಾಟಮ್ ಲೈನ್ ಏನಿದೆ ಅದು ಸ್ಟಡಿ ಅಂತ ಹೇಳ್ಬೋದು, ಒಳ್ಳೆ ಗ್ರೋತ್ ನ ಕಂಡಿದೆ ಅಂತ ಹೇಳ್ಬೋದು. ಇನ್ನ ಈ ಪ್ರಿಕಾಲ್ದು ಕಂಪನಿದು ಫ್ಯೂಚರ್ ಪ್ಲಾನ್ಸ್ ಏನಿದೆ, ಗ್ರೋತ್ ಏನೇನಿದೆ ಅಂತ ನೋಡ್ಬೇಕು ಅಂತ ಅಂದ್ರೆ, ಸೊ ಇವರು ತಮ್ಮ ಕೋರ್ ಬಿಸ್ನೆಸ್ ಅಲ್ಲಿ 13-15% CAGR ಗ್ರೋತ್ ನ ಪ್ಲಾನ್ ಮಾಡ್ತಾ ಇದ್ದಾರೆ.
ನೆಕ್ಸ್ಟ್ ಇಯರ್ಸ್ಗೆ. ಇನ್ನು FY26 ಅಲ್ಲಿ ನೋಡ್ಬೇಕಂದ್ರೆ ರೆವಿನ್ಯೂ ಬಂದ್ರು 3600 ಕ್ರೋರ್ಸ್ಗೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇನಾದ್ರು ಮ್ಯಾಕ್ರೋ ಸಪೋರ್ಟ್ ಸಿಕ್ತು ಅಂದ್ರೆ ಅದೇ 3600 ಬದಲು 4000 ಕ್ರೋರ್ಸ್ ಹೋಗೋ ಅಂತ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನ ಇವರು ಎಬಿಟಾ ಮಾರ್ಜಿನ್ ನೋಡ್ಬೇಕು ಅಂತಂದ್ರೆ ಏನ್ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಕೋರ್ ಬಿಸ್ನೆಸ್ ಅಲ್ಲಿ 12 to 13% ಅಷ್ಟು ಎಬಿಟಾ ಮಾರ್ಜಿನ್ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅಡಿಷನಲಿ ಪ್ಲಾಸ್ಟಿಕ್ ಬಿಸ್ನೆಸ್ ಅಂದ್ರೆ ಪ್ಲಾಸ್ಟಿಕ್ ಯೂನಿಟ್ಸ್ ಇಂದ ಆಲ್ಮೋಸ್ಟ್ 10% ಎಬಿಟಾ ಅಂತೂ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 2025 ಅಲ್ಲಿ ಸುಂದರಂ ಆಟೋ ಕಾಂಪೊನೆಂಟ್ಸ್ ನ ಇವರು ಅಕ್ವೈರ್ ಮಾಡ್ಕೊಂತಾರೆ 195 ಕೋಟಿಗೆ. ಇದರಿಂದ ಇವರು ಪ್ಲಾಸ್ಟಿಕ್ ಬಿಸ್ನೆಸ್ ಇಂದ ಬರೋ ರೆವಿನ್ಯೂ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. 850 ಕೋಟಿ ತನಕ FY26ಗೆ ಇವರು ಪ್ಲಾನ್ ಮಾಡಿದ್ದಾರೆ. ಅದೇ 3 ವರ್ಷದಲ್ಲಿ ಇದು 1500 ಕೋಟಿ ತನಕ ಹೋಗುತ್ತೆ ಅನ್ನೋ ಪ್ಲಾನ್ ನ ಇಟ್ಕೊಂಡಿದ್ದಾರೆ, ಗ್ರೋತ್ ಪ್ಲಾನ್. ಇನ್ನ ಕೆಪೆಕ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ 250 ಕೋಟಿಯಷ್ಟು ಮಾಡರ್ನೈಸೇಷನ್ ಕೆಪೆಕ್ಸ್ ಅಂತ ಇವರು ಪ್ಲಾನ್ ಮಾಡಿದ್ದಾರೆ. ಹಾಗೆ ಇದರಿಂದ ಅವರು ಪ್ಲಾಸ್ಟಿಕ್ ಬಿಸ್ನೆಸ್ ಏನಿದೆ 7.2% ಮಾರ್ಜಿನ್ ಇಂದ ಡಬಲ್ ಡಿಜಿಟ್ಗೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ. ಇದಷ್ಟೇ ಅಲ್ದಿರ ಅಡಿಷನಲಿ ಕೆಪೆಕ್ಸ್ ಕೂಡ ಪ್ಲಾನ್ ಮಾಡಿದ್ದಾರೆ. ಪುಣೆ ಮತ್ತು ಮನೇಸರ್ ಪ್ಲಾಂಟ್ಸ್ಗೆ 200 ಇಂದ 225 ಕೋಟಿ. ಇನ್ನ ಹೊಸ OEM ಟೈಅಪ್ಸ್ ಇಂದ ಅಂದ್ರೆ ಹೋಂಡಾ ಸುಜುಕಿ ರ್ಯಾಂಪ್ ಅಪ್ ಇಂದ ಇವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಮೇಜರ್ ಗ್ರೋತ್ ಆಗುತ್ತೆ ಅನ್ನೋದನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈಗ ಬನ್ನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ FY25 ಅಲ್ಲಿ ಏನೇನ್ ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈಗ ಟ್ರೇಡ್ ರಿಸೀವಬಲ್ಸ್ ನೋಡ್ಬೇಕಂದ್ರೆ 65% ಇನ್ಕ್ರೀಸ್ ಆಗ್ಬಿಡಿದೆ. ಇದು ತುಂಬಾ ಹ್ಯೂಜ್ ಅಂತ ಹೇಳ್ಬೋದು. ಸೊ ಎಷ್ಟಾಗಿದೆ ಮಾರ್ಚ್ 25 ಅಲ್ಲಿ ಅಂದ್ರೆ 473 ಕ್ರೋರ್ಸ್ ಆಗಿದೆ. ಇನ್ನ ಇನ್ವೆಂಟ್ರೀಸ್ ನೋಡಿದ್ರೆ 13.4% ಮಾತ್ರ ಇನ್ಕ್ರೀಸ್ ಆಗಿ 363 ಕ್ರೋರ್ಸ್ ಅಲ್ಲಿ ಇದೆ. ಸೊ ಮೇಜರ್ ಇಂಪ್ಯಾಕ್ಟ್ ಎಲ್ಲಿದೆ? ರಿಸೀವಬಲ್ ಡೇಸ್ ಅಲ್ಲಿ ಇದೆ. ಸೊ ಇದು 46 ಡೇಸ್ ಇಂದ ಹೋಗ್ಬಿಟ್ಟು 64 ಡೇಸ್ ಆಗಿದೆ. ಇನ್ನು ಕ್ಯಾಶ್ ಕನ್ವರ್ಷನ್ ಸೈಕಲ್ ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಸ್ಟೇಬಲ್ ಇದೆ, 46 ಡೇಸೇ ಇದೆ. ಯಾಕೆ ಅಂತಂದ್ರೆ ಇನ್ವೆಂಟ್ರಿ ಡೇಸ್ ಏನಿದೆ ಅದು 71 ಡೇಸ್ಗೆ ಡಿಕ್ರೀಸ್ ಆಗಿದೆ. ಆದ್ರೆ ಒಂದು ಮುಖ್ಯವಾದ ಚೇಂಜ್ ನ ನಾವು ನೋಡ್ಬೋದು. ಏನು ಅಂದ್ರೆ ಕಂಪನಿಯ ಟೋಟಲ್ ಬಾರೋಯಿಂಗ್ಸ್ ಏನಿದೆ ಅದು 3 ಪಟ್ಟು ಜಾಸ್ತಿ ಆಗಿದೆ, ಅಂದ್ರೆ ಲೀಸ್ ಲಯಬಿಲಿಟಿ ಸೇರಿಸ್ಕೊಂಡು. ಈಗ 61 ಕ್ರೋರ್ ಇದ್ದು 183 ಕ್ರೋರ್ಸ್ ಆಗಿದೆ. ಈಗ ಇದಕ್ಕೆ ಮೇಜರ್ ರೀಸನ್ ಏನು ಅಂತ ನಾವು ನೋಡ್ಬೇಕಂದ್ರೆ ಒಂದು ಅಕ್ವಿಸಿಷನ್. ಸೊ ಅಕ್ವಿಸಿಷನ್ಗೋಸ್ಕರ 68% ಲಾಂಗ್ ಟರ್ಮ್ ಡೆಟ್ ಮತ್ತೆ 57% ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ನ ಇವರು ತೆಗೆದುಕೊಂಡಿದ್ದಾರೆ. ಇನ್ನ FY25 ನಲ್ಲಿ ನಾವು ನೆಟ್ ಕ್ಯಾಶ್ ಫ್ಲೋ ನೋಡಿದ್ರೆ 11 ಕ್ರೋರ್ಸ್ ನೆಗೆಟಿವ್ ಆಯ್ತು. ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಇನ್ವೆಸ್ಟಿಂಗ್ ಕ್ಯಾಶ್ ಫ್ಲೋ ಏನಿದೆ ಅದು 192% ಜಾಸ್ತಿ ಆಯ್ತು. ಎಲ್ಲಿಂದ 129 ಕ್ರೋರ್ಸ್ ಇಂದ 377 ಕ್ರೋರ್ಸ್ಗೆ. ಅದರಲ್ಲಿ 216 ಕ್ರೋರ್ಸ್ ಕ್ಯಾಪೆಕ್ಸ್ ಮತ್ತೆ 195 ಕ್ರೋರ್ ಅಕ್ವಿಸಿಷನ್ ಔಟ್ಫ್ಲೋ ಸೇರಿತ್ತು. ಆದ್ರೆ ಇಲ್ಲಿ ನಾವು ಕೆಲವು ರಿಸ್ಕ್ ಗಳನ್ನ ಕೂಡ ಗಮನಿಸಬಹುದು. ಈ ಕಂಪನಿಗೆ ಮೇಜರ್ ರಿಸ್ಕ್ ಏನು ಅಂತ, ಕನ್ಸರ್ನ್ ಏನು ಅಂತ ಅಂದ್ರೆ ಗ್ಲೋಬಲಿ ಶಾರ್ಟೇಜ್ ಆಗ್ತಾ ಇದೆ. ಏನು ಅಂದ್ರೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಅಂತ. ಸೊ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಪ್ರಕಾರ ಅವ್ರು ಏನ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂದ್ರೆ ಜುಲೈ ಆಗಸ್ಟ್ 25 ಒಳಗೆ 30 to 35% OEM ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಸೊ ಜೂನ್ ಅಲ್ಲಿ ಆಲ್ರೆಡಿ 5 to 10% ಎಕ್ಸ್ಪೆಕ್ಟೆಡ್ ಇದೆ. ಇನ್ನ ನಾವು ಈ ಕಂಪನಿಯ ಎಂಪ್ಲಾಯಿ ಕಾಸ್ಟ್ ನೋಡ್ಬೇಕಂದ್ರೆ ಅದು ಕೂಡ ಟೆಂಪ್ರರಿ ಜಾಸ್ತಿ ಆಗಿದೆ. 23% ಆಗಿತ್ತಲ್ವಾ, ಯಾಕಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜಾಸ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಕೋರ್ ಎಕ್ಸ್ಪರ್ಟ್ಸ್ ನ, ಡೊಮೈನ್ ಎಕ್ಸ್ಪರ್ಟ್ಸ್ ನ ಕೂಡ ಹೈಯರ್ ಮಾಡಿದ್ದಾರೆ. ಸೊ ಇದು ರಿಸ್ಕ್ ಗಳಾಯ್ತು. ಇನ್ನ ಇವರು ಏನ್ ರಿಟರ್ನ್ಸ್ ನ ಕೊಟ್ಟಿದೆ 5 years ಇಂದ ಅಂತ ಬನ್ನಿ ನೋಡೋಣ. ಸೊ ಈ ಕಂಪನಿ ಪಾಸ್ಟ್ 5 years ಅಲ್ಲಿ 16% ROE CAGR ಕೊಟ್ಟಿದೆ. ಅದು ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. ಇನ್ನ ಈ ಸ್ಟಾಕ್ PE ಏನಿದೆ ಅಂದ್ರೆ 5-year ಮೀಡಿಯನ್ PE ಬಂದು 33x ಇದೆ ಅಂತ ಹೇಳ್ಬೋದು. ಅದ್ರೊಳಗೆ ಇವಾಗ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇದೆ. ಇದೀಗ ಬನ್ನಿ ನಾವು ಮತ್ತೊಂದು ಕಂಪನಿ ಬಗ್ಗೆ ಮಾತಾಡೋಣ. IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್. ಇದು ಯಾವಾಗ ಶುರು ಆಗಿದ್ದು? 2007 ಶುರು ಆಗಿದ್ದು. ಇದೇನ್ ಕೊಡುತ್ತೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನ ಕೊಡುತ್ತೆ. ಅದು ಆಟೋಮೇಟೆಡ್ ಸೆಟಪ್ ಆಗಿರುವಂತ ಒಂದು ಪ್ಲಾಟ್ಫಾರ್ಮ್. ಇದ್ರೊಳಗೆ ನೀವು ಎಲೆಕ್ಟ್ರಿಸಿಟಿ ಯೂನಿಟ್ಸ್ ನ ಟ್ರೇಡ್ ಮಾಡ್ಬೋದು. ಸೊ ಇದು ಪರ್ಪಸ್ ಏನು ಅಂದ್ರೆ ಆಕ್ಚುಯಲ್ ಎಲೆಕ್ಟ್ರಿಸಿಟಿ ಡಿಲಿವರ್ ಆಗೋದು, ಅಂದ್ರೆ ಫಿಸಿಕಲ್ ಡಿಲಿವರ್ ಆಗೋದು, ಅದೇ ಇದರ ಪರ್ಪಸ್ ಅಂತ ಹೇಳ್ಬೋದು. ಇನ್ನು ಭಾರತದಲ್ಲಿ ಇದು ತಗೊಂಡ್ಬೇಕಂದ್ರೆ ಮಾರ್ಕೆಟ್ ಶೇರ್ ಏನಿದೆ 84% ಇದೆ FY25 ಅಲ್ಲಿ. ಸೊ ಇದು ಆದ್ರಿಂದ ಲೀಡಿಂಗ್ ಎಲೆಕ್ಟ್ರಿಸಿಟಿ ಎಕ್ಸ್ಚೇಂಜ್ ಅಂತ ಕರಿಬಹುದು. ಅದಕ್ಕೆ ನಾವು ಇದನ್ನ ಮೊನೋಪೊಲಿ ಸ್ಟಾಕ್ ಅಂತ ಕೂಡ ಕರಿಬಹುದು. ಇನ್ನ ಈ ಪ್ಲಾಟ್ಫಾರ್ಮ್ ಇಂದ ನಾವು ಎಲೆಕ್ಟ್ರಿಸಿಟಿ, ರಿನ್ಯೂಯಬಲ್ ಎನರ್ಜಿ, ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ಸ್ ಮತ್ತೆ ರಿನ್ಯೂಯಬಲ್ ಎನರ್ಜಿ ಸರ್ಟಿಫಿಕೇಟ್ಸ್ ಅನ್ನ ನ್ಯಾಷನಲ್ ವೈಡ್ ಲೆವೆಲ್ ಅಲ್ಲಿ ಟ್ರೇಡ್ ಮಾಡಬಹುದು. ಅದು ಆಟೋಮೇಟೆಡ್ ಸೆಟಪ್ ಮುಖಾಂತರ. ಇನ್ನ ಇದರ ಸೆಗ್ಮೆಂಟ್ಸ್ ನಾವು ನೋಡ್ಬೇಕು ಅಂದ್ರೆ ಹಲವಾರು ರೀತಿಯಾದ ಕ್ಯಾಟಗರೀಸ್ ಇದೆ. ಅದರೊಳಗೆ ದೊಡ್ಡದು ಯಾವುದು ಅಂತ ಅಂದ್ರೆ ಡೇ ಅಹೆಡ್ ಮಾರ್ಕೆಟ್ ಅಂತ. FY25 ಅಲ್ಲಿ ಇದರ ವಾಲ್ಯೂಮ್ 44% ಇತ್ತು. FY23 ನೋಡಿದ್ರೆ 53% ಇತ್ತು. ಈ ಸೆಗ್ಮೆಂಟ್ ಅಲ್ಲಿ ನೆಕ್ಸ್ಟ್ ಡೇ ಡೆಲಿವರಿಗಾಗಿ ಆಕ್ಷನ್ ಮುಖಾಂತರ ಎಲೆಕ್ಟ್ರಿಸಿಟಿ ಟ್ರೇಡ್ ಆಗುತ್ತೆ. ಇದರ ನಂತರ ಬರೋದು ರಿಯಲ್ ಟೈಮ್ ಮಾರ್ಕೆಟ್ ಅಂತ. ಇದ್ರ ಶೇರ್ ನೋಡ್ಬೇಕಂದ್ರೆ FY23 ಅಲ್ಲಿ 25% ಇತ್ತು. FY25 ನೋಡ್ಬೇಕಂದ್ರೆ 28%, ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿದೆ.
ಇದರಲ್ಲಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈಯು 1 ಗಂಟೆ ಒಳಗಾಗಿ ಆಗುತ್ತೆ. ಸೊ ಪ್ರತಿದಿನವೂ 48 ಆಕ್ಷನ್ಸ್ ಇದ್ರೊಳಗೆ ನಡೆಯುತ್ತೆ. ಇನ್ನು ನಂತರ ಬರುವ ಸೆಗ್ಮೆಂಟ್ ಅಂದ್ರೆ ಸರ್ಟಿಫಿಕೇಟ್ ಸೆಗ್ಮೆಂಟ್ಸ್. ಇದ್ರೊಳಗೆ RECs ಮತ್ತೆ ಎಕ್ಸರ್ಟ್ಸ್ ಟ್ರೇಡ್ ಆಗುತ್ತೆ. ಇದು ಕಂಪ್ಲೈನ್ಸ್ ಪರ್ಪಸ್ಗಾಗಿ. ನಂತರ ಬರೋದು ಟ್ಯಾಮ್, ಏನಂದ್ರೆ ಟರ್ಮ್ ಅಹೆಡ್ ಮಾರ್ಕೆಟ್ ಅಂತ. ಇದರ ಶೇರು 7% ಇದೆ. ಇಲ್ಲಿ 90 ಡೇಸ್ ವರ್ಗೂ ಕಾಂಟ್ರಾಕ್ಟ್ ಟ್ರೇಡ್ ಆಗುತ್ತೆ. ಮುಂಚೆ ಇದ್ದಿದ್ದೆಲ್ಲ ಶಾರ್ಟ್ ಟರ್ಮ್ ಅಲ್ವಾ, ಇದು 90 ಡೇಸ್ ತನಕ ಟ್ರೇಡ್ ಆಗುತ್ತೆ. ಇನ್ನು ಕಡೆಯದಾಗಿ ಗ್ರೀನ್ ಮಾರ್ಕೆಟ್ ಅಂತ ತಗೊಂಡ್ರೆ ಇದ್ರೊಳಗೆ ಗ್ರೀನ್ ಟ್ಯಾಮ್ ಇತ್ತು. ನೆಕ್ಸ್ಟ್ ಡೇ ಮತ್ತೆ ಶಾರ್ಟ್ ಟರ್ಮ್ ರಿನ್ಯೂಯಬಲ್ ಎನರ್ಜಿ, ಅಂದ್ರೆ ಅದೇ ಗ್ರೀನ್ ಅಂತ ಮೆನ್ಷನ್ ಆಗಿದೆಯಲ್ಲ, ಸೊ ಅದರಿಂದ ಇದು ರಿನ್ಯೂಯಬಲ್ ಎನರ್ಜಿ ಟ್ರೇಡ್ ಆಗುತ್ತೆ. ಸೊ ಇದರ ಶೇರ್ ಬಂದು FY25 ಅಲ್ಲಿ 6% ಇತ್ತು. ಇನ್ನ ಈಗ ಅತಿ ಮುಖ್ಯವಾದ ಅಂಶ ಅಂದ್ರೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋ ಸಮಯ. ಸೊ ಈ ಕಂಪನಿಯ ಪ್ರಾಫಿಟ್ಸ್ ನೋಡಿದ್ರೆ ನೀವೇ ದಂಗಾಗ್ತೀರಾ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಬೇಗ ಇದರ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. FY25 ಅಲ್ಲಿ ನೋಡ್ಬೇಕಂದ್ರೆ IEX ಕನ್ಸಾಲಿಡೇಟೆಡ್ ರೆವಿನ್ಯೂ ನಿಮಗೆ ಟೇಬಲ್ ಕಾಣಿಸೋ ಹಾಗೆ 537 crores ಇದೆ. ಇದರ ಇಯರ್ ಆನ್ ಇಯರ್ ಗ್ರೋತ್ ಎಂದು ಬಂದು 19.6%. ಯಾಕಂದ್ರೆ FY24 ಅಲ್ಲಿ ಇದು 449 ಕೋಟಿ ಮಾತ್ರ ಇತ್ತು. ಈ ಗ್ರೋತ್ಗೆ ಮೇನ್ ಡ್ರೈವರ್ಸ್ ಏನು ಅಂತ ನೋಡೋಣ. ಎಲೆಕ್ಟ್ರಿಸಿಟಿ ವಾಲ್ಯೂಮ್ಸ್ ಬಂದು ಜಾಸ್ತಿ ಆಯ್ತು. ಎಷ್ಟು? 18.7% ವಾಲ್ಯೂಮೇ ಜಾಸ್ತಿ ಆಯ್ತು. ಸೊ 12,100 crore ಯೂನಿಟ್ಸ್. ಇನ್ನು REC ಟ್ರೇಡಿಂಗ್ ವಾಲ್ಯೂಮ್ಸ್ ಅದು ಕೂಡ ಜಾಸ್ತಿ ಆಯ್ತು. 136% ಗ್ರೋತ್ ಆಯ್ತು. ಇನ್ನು RTM ನಲ್ಲಿ ಕೂಡ ಗ್ರೋತ್ ನಾವು ನೋಡಿದ್ವಿ, 29%. ಇನ್ನ ಗ್ರೀನ್ ಮಾರ್ಕೆಟ್ ಅಂತ ತಗೊಂಡ್ರೆ ಅದ್ರೊಳಗಂತೂ ತುಂಬಾನೇ ಗ್ರೋತ್ ಅಂತ ಹೇಳ್ಬೋದು. 171% ಗ್ರೋತ್ ಆಗಿದೆ. ಇನ್ನ Q4 ಅಲ್ಲಿ ನೋಡ್ಬೇಕಂದ್ರೆ 31.7 ಬಿಲಿಯನ್ ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಟ್ರೇಡ್ ಆಯ್ತು. ಇದು ಆಲ್ ಟೈಮ್ ಹೈ ಅಂತಾನೆ ಹೇಳ್ಬೋದು. ಇದರಿಂದ ಈಗ ಆಪರೇಟಿಂಗ್ ಪ್ರಾಫಿಟ್ ಗ್ರೋತ್ ಎಷ್ಟಾಗಿದೆ ಅಂತ ನೋಡಿದ್ರೆ 20% ಆಗಿ 468 ಕೋಟಿ ತಲುಪಿದೆ. ಇನ್ನ ಎಕ್ಸ್ಪೆನ್ಸಸ್ ನೋಡಿದ್ರೆ ಕೇವಲ 11.3% ಜಾಸ್ತಿ ಆಗಿದೆ. ಆದ್ರಿಂದ ಮಾರ್ಜಿನ್ ಇಂಪ್ರೂವ್ ಆಗೋಕ್ಕೆ ಸ್ಪೇಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸೇಲ್ಸ್ ಜಾಸ್ತಿ ಆಗಿ ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಆದ್ರೆ ನಿಮ್ಗೆ ಏನಾಗುತ್ತೆ, ಮಾರ್ಜಿನ್ ಇಂಪ್ರೂವ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದರಿಂದ ಆಪರೇಟಿಂಗ್ ಮಾರ್ಜಿನ್ ಏನಿದೆ 87% ಆಗಿದೆ. ಇನ್ನ ಅದರ್ ಇನ್ಕಮ್ ನೋಡ್ಬೇಕಂದ್ರೆ 17% ಜಾಸ್ತಿ ಆಗಿದೆ, 119 ಕೋಟಿ. ಇಂಟ್ರೆಸ್ಟ್ ಮತ್ತೆ ಡಿಪ್ರಿಸಿಯೇಷನ್ ನೋಡಿದ್ರೆ ಫ್ಲಾಟ್ ಆಗಿದೆ, ಅದು ಕೂಡ ಒಳ್ಳೆ ಅಂಶ ಅಂತ ಹೇಳ್ಬೋದು. ಈಗ ಫೈನಲ್ ರಿಸಲ್ಟ್ ನೋಡ್ಬೇಕಂದ್ರೆ ನೆಟ್ ಪ್ರಾಫಿಟ್ 22% ಗ್ರೋತ್ ಆಗಿದೆ ಇಯರ್ ಆನ್ ಇಯರ್. ಸೊ 429 crore ಇದೆ. ಇದು ಕ್ಲೀನ್ ಸ್ಟ್ರಾಂಗ್ ಬಾಟಮ್ ಲೈನ್ ಗ್ರೋತ್ ಅಂತ ನಾವು ಹೇಳ್ಬೋದು. ಈಗ ಮತ್ತೊಂದು ಮೆಟ್ರಿಕ್ ನಾವು ನೋಡ್ಬೇಕು ಅಂತ ಅಂದ್ರೆ IGX, ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಏನಿದೆ, ಇದು IEX ನ ಒಂದು ಡಿವಿಷನ್. ಇದು ರೆವಿನ್ಯೂಗೆ 10% ಗ್ರೋತ್ ನ ಕೊಡ್ತಿದೆ. ಬಟ್ ಆದ್ರೆ ಇಯರ್ ಆನ್ ಇಯರ್ ಗ್ರೋತ್ ನೋಡ್ಬೇಕಂದ್ರೆ 47% ಇದೆ. ಹೌದು. ಸೊ ಇದರ ವಾಲ್ಯೂಮು 47% ಜಾಸ್ತಿ ಆಗ್ತದೆ. ಸೊ ಆದ್ರಿಂದ ಇದರ ಡೆವಲಪ್ಮೆಂಟ್ ಬೇಗ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಓವರ್ ಆಲ್ ಗ್ರೋತ್ ಔಟ್ಲುಕ್ ನೋಡ್ಬೇಕಂದ್ರೆ IEX ಭಾರತದಲ್ಲಿ ಏನಾಗ್ತದೆ, ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಇದೆ. ಹಲವಾರು ರೀಸನ್ಸ್ಗಳಿದೆ. ಈಗ GDP ಗ್ರೋತ್ ಆಗ್ತಾ ಇದೆ, ಅದ್ರ ಜೊತೆಗೆ EV ಅಡಾಪ್ಷನ್ ಆಗ್ತಾ ಇದೆ, ಡೇಟಾ ಸೆಂಟರ್ಸು, ರೂಫ್ ಟಾಪ್ ಸೋಲಾರು, ಲಾಸ್ಟ್ ಮೈಲ್ ಎಲೆಕ್ಟ್ರಿಫಿಕೇಶನ್, ಇವೆಲ್ಲ ಕೂಡ ಎನರ್ಜಿ ಕನ್ಸಂಪ್ಷನ್ ನ ಜಾಸ್ತಿ ಮಾಡ್ತಿವೆ ಅಂತ ಹೇಳ್ಬೋದು. ಈ ಡಿಮ್ಯಾಂಡ್ ನಿಂದ IEXಗೆನೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ಗಿನ್ನೂ ಈ ಎಕ್ಸ್ಚೇಂಜ್ ಅಲ್ಲಿ ಆಗುವ ಟ್ರಾನ್ಸಾಕ್ಷನ್ಸ್ ಏನಿದೆ ಅದು 2.5 ಪಟ್ಟು ಜಾಸ್ತಿ ಆಗುತ್ತೆ ವಾಲ್ಯೂಮ್ ಅಲ್ಲಿ ಅಂತ ಹೇಳ್ತಾರೆ. ಹಿಸ್ಟಾರಿಕಲಿ ನಾವು ಡೇಟಾನ ಕಲೆಕ್ಟ್ ಮಾಡಿ ನೋಡಿದ್ರೆ. ಇನ್ನು ಮಾರ್ಕೆಟ್ ಡೀಪನ್ ಆಗೋದಕ್ಕೆ ಹೊಸ ಪ್ರಾಡಕ್ಟ್ಸ್ ಕೂಡ ಬರ್ತಿದೆ. ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡೋದಕ್ಕೆ ಅಂತ ಗ್ರೀನ್ RTM ಇರ್ಬೋದು, ಅಥವಾ 11 ಮಂತ್ ಕಾಂಟ್ರಾಕ್ಟ್ ಇರುವಂತ ಟ್ಯಾಮ್ ಇರ್ಬೋದು, ಅಥವಾ ಫ್ಯೂಚರ್ ರೆಡಿ ಆಪ್ಷನ್ಸ್ ಆದಂತ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಆಗಿರ್ಬೋದು. ಸೊ ಈ ರೀತಿ ಹೊಸ ಆಪ್ಷನ್ಸ್ ಕೂಡ ಬರ್ತಾ ಇದೆ ಮಾರ್ಕೆಟ್ ನ ಸಪೋರ್ಟ್ ಮಾಡೋದಕ್ಕೆ. ಇನ್ನು ಇದ್ರ ಜೊತೆಗೆ ರೆಗ್ಯುಲೇಟರಿ ರಿಫಾರ್ಮ್ಸ್ ಕೂಡ ಮಾರ್ಕೆಟ್ಗೆ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ಅಂತಂದ್ರೆ LPSC ಅಮೆಂಡ್ಮೆಂಟ್ ಆಗಿದೆ. ಇದರಿಂದ ಏನಂದ್ರೆ ಎಕ್ಸಸ್ ಅಂದ್ರೆ ಸರ್ಪ್ಲಸ್ ಪವರ್ ಇದ್ರೆ ಅದನ್ನ ಎಕ್ಸ್ಚೇಂಜ್ ಅಲ್ಲಿ ಸೆಲ್ ಮಾಡೋದು ಕಂಪಲ್ಸರಿ ಆಗಿದೆ. ಇನ್ನು REC ಫಂಜಿಬಿಲಿಟಿಯಿಂದ ಕೂಡ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಇನ್ನು ಭಾರತದ ಎನರ್ಜಿ ಟ್ರಾನ್ಸಿಷನ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ಮಾತಾಡ್ಬೇಕು ಅಂದ್ರೆ 2030 ಅಂತ ತಗೊಂಡ್ರೆ ಅದಕ್ಕೆ 500 ಗಿಗಾವ್ಯಾಟ್ ರಿನ್ಯೂಯಬಲ್ಸ್ ಟಾರ್ಗೆಟ್ ಇದೆ. ಇದಕ್ಕೆ ಅಂತ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸು ಮತ್ತೆ ಫರ್ಮ್ ಡಿಸ್ಪ್ಯಾಚಬಲ್ ರಿನ್ಯೂಯಬಲ್ ಎನರ್ಜಿ ಅಂತ ಹೊಸ ಸೆಗ್ಮೆಂಟ್ಸು ಮಾರ್ಕೆಟ್ನ ಸ್ಟ್ರಕ್ಚರಲಿ ಸಪೋರ್ಟ್ ಮಾಡೋಕ್ಕೆ ಶುರು ಆಗಿದಾವೆ. ಇನ್ನು ಈ ಕಂಪನಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಪ್ಲಾನ್ ಇಲ್ಲ, ಯಾವುದೇ ರೀತಿಯಾದ ಕೆಪೆಕ್ಸ್ಗೆ. ಸದ್ಯಕ್ಕೆ ಇವ್ರ ಹತ್ರ ಕ್ಯಾಶ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಒಟ್ಟಾರೆ ಸೇರಿಸಿದ್ರೆ 1000 crores ಇದೆ. ಸೊ ಇವರು ಮರ್ಜರ್ ಮತ್ತೆ ಅಕ್ವಿಸಿಷನ್ಸ್ಗೆ, ಅದ್ರ ಜೊತೆಗೆ ಡೈವರ್ಸಿಫಿಕೇಶನ್ಗೆ ಎರಡಕ್ಕೂ ಕೂಡ ಓಪನ್ ಇದ್ದಾರೆ. ಬಟ್ ಆದ್ರೆ ಇದ್ಯಾವುದೂ ಆಗಿಲ್ಲ ಅಂದ್ರೆ ಡಿವಿಡೆಂಡ್ ಪೇಔಟ್ ಏನಿದೆ ಅದು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇನ್ನ ಇವ್ರದ್ದು ಅಸೆಟ್ ಲೈಟ್ ಮಾಡೆಲ್. ಸೊ ಅದನ್ನ ಕ್ಯಾಶ್ ಮತ್ತೆ ಕ್ಯಾಶ್ ಈಕ್ವಲೆಂಟು ಎಷ್ಟಿತ್ತು FY24 ಅಲ್ಲಿ ಅಂದ್ರೆ 10.4% ಇತ್ತು. ಈಗ ಅದೆಷ್ಟಾಗಿದೆ ಅಂದ್ರೆ 5.14% ಆಗಿದೆ. ಯಾಕೆ ಬಿತ್ತು ಅಂತ ನೋಡೋಣ ಬನ್ನಿ. ಅದರೊಳಗೆ ಒಂದು ರೀಸನ್ ಏನಂದ್ರೆ ಒಟ್ಟಾರೆ ಕಂಪನಿಯ ಟೋಟಲ್ ಅಸೆಟ್ಸ್ ಜಾಸ್ತಿ ಆಗಿದೆ, ಮೇಜರ್ಲಿ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಫೈನಾನ್ಷಿಯಲ್ ಅಸೆಟ್ಸ್ ಇಂದ.
ಇದಷ್ಟೇ ಅಲ್ದಿರಾ ಇವರು ಕ್ಯಾಶ್ ಬ್ಯಾಲೆನ್ಸ್ ಯಾಕೆ ಕಡಿಮೆ ಆಯಿತು ಅಂದರೆ ಡಿವಿಡೆಂಡ್ ಪೇ ಔಟು ಆಗಿದೆ. ಎಷ್ಟು ಅಂದರೆ 267 crores ಡಿವಿಡೆಂಡ್ ಪೇ ಔಟ್ ಆಗಿದೆ. ಸೊ ಆಬ್ವಿಯಸ್ಲಿ ಕ್ಯಾಶಿಂದಾನೇ ಅವರು ಪೇ ಮಾಡಿರ್ತಾರೆ ಅಲ್ವಾ. ಸೊ ಆದ್ರಿಂದ ಡಿವಿಡೆಂಡ್ ಪೇ ಔಟಿಂದ ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗಿದೆ. ಇನ್ನು ಪಾಸಿಟಿವ್ ಪಾಯಿಂಟ್ ಏನು ಅಂತ ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಟು ನೆಟ್ ಪ್ರಾಫಿಟ್ ರೇಷಿಯೋ, ಈ ರೇಷಿಯೋ ಏನಿದೆ ಇದು ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. 0.85 ಇಂದ 0.99ಗೆ ಇದು ಇಂಪ್ರೂವ್ ಆಗಿದೆ. ಈ ಇಂಪ್ರೂವ್ಮೆಂಟ್ ಯಾಕಾಯಿತು ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಏನಿದೆ ಅದು 43% ಜಾಸ್ತಿ ಆಗಿದೆ. ಅದ್ರ ನೆಟ್ ಪ್ರಾಫಿಟ್ 22% ಜಾಸ್ತಿ ಆಗಿದೆ. ಸೊ ಆದ್ರಿಂದ ಈ ರೇಷಿಯೋ ಏನಿದೆ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಈ ಕಂಪ್ನಿ ಹತ್ರ ಸ್ಟ್ರಾಂಗ್ ಅರ್ನಿಂಗ್ ಕ್ವಾಲಿಟಿ ಇದೆ, ಅದ್ರ ಜೊತೆಗೆ ಕ್ಯಾಶ್ ಕನ್ವರ್ಷನ್ ಕೂಡ ಇದೆ ಅಂತ. ಈಗ ಬನ್ನಿ ರಿಸ್ಕ್ ಗಳ ಬಗ್ಗೆ ಮಾತಾಡೋಣ. ಮೊದಲನೇ ರಿಸ್ಕ್ ಬಂದು ಮಾರ್ಕೆಟ್ ಕಪ್ಲಿಂಗ್ ಅಂತ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಎಕ್ಸ್ಚೇಂಜಸ್ ಬಿಡ್ ಆಸ್ಕ್ ರೇಂಜ್ ಏನಿದೆ ಅದನ್ನೆಲ್ಲ ಅಗ್ರಿಗೇಟ್ ಮಾಡಿಬಿಟ್ಟು ಒಂದು ಫಿಕ್ಸ್ ಪ್ರೈಸ್ ನ ಇವರು ಫಿಕ್ಸ್ ಮಾಡೋದು. ಸೊ ಅದಕ್ಕೆ ಯೂನಿಫಾರ್ಮ್ ಪ್ರೈಸ್ MCP ಅಂತ ಕರೀತಾರೆ. ಸೊ ಈ ರೀತಿ ಆದ್ರೆ ಏನಾಗುತ್ತೆ ಅಂದ್ರೆ ಇದನ್ನೇನಾದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಏನಿದೆ ಅದು ಇಂಪ್ಲಿಮೆಂಟ್ ಮಾಡಿದ್ರೆ IEX ನ ಪ್ರೈಸ್ ಡಿಸ್ಕವರಿ ಪವರ್ ಏನಿದೆ ಅದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಪ್ಲಾಟ್ಫಾರ್ಮ್ ಸ್ಟಿಕ್ಕಿನೆಸ್ ಮೇಲೆ ಕೂಡ ಇದು ಇಂಪ್ಯಾಕ್ಟ್ ಬೀರ್ಬೋದು. ಈ ಮಧ್ಯದಲ್ಲಿ ಈಗ ಪಿಕ್ಸೆಲ್ ಮತ್ತೆ HPX ಅಂತ ಆಲ್ಟರ್ನೇಟಿವ್ ಎಕ್ಸ್ಚೇಂಜಸ್ ಬರ್ತಾ ಇದಾವೆ. ಇವು ಕೂಡ ಮಾರ್ಕೆಟ್ ಶೇರ್ನ ತಗೊಳ್ತಾ ಇದಾವೆ. ಈ IEX ನ ಮಾರ್ಕೆಟ್ ಶೇರು 88% ಇತ್ತು, ಆದ್ರೆ ಈಗ 84.2%ಗೆ ಡ್ರಾಪ್ ಆಗಿದೆ. ಇನ್ನೊಂದು ರಿಸ್ಕ್ ಅಂದ್ರೆ ಟ್ರಾನ್ಸಾಕ್ಷನ್ ಫೀಸ್ ಪರ್ ಯೂನಿಟ್ ಏನಿದೆ ಅದು FY25 ಅಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು, 8.6%. ಇದರಿಂದ ಏನಾಗುತ್ತೆ ಫ್ಯೂಚರ್ ರೆವೆನ್ಯೂ ಎಸ್ಟಿಮೇಟ್ಸ್ ಮೇಲೆ ಕೂಡ ಒಂದು ಒತ್ತಡ ಬೀಳೋ ಸಾಧ್ಯತೆ ಇದೆ. ಇಲ್ಲಿಗೆ ನಾವು ಎರಡು ಸ್ಟಾಕ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಕೊಂಡ್ವಿ ಅಂತ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಗೆಳೆಯರೆ, ನಿಮ್ಗೆ ಈ ಸ್ಟಾಕ್ಸ್ ನಿಮ್ಮ ಪೋರ್ಟ್ಫೋಲಿಯೋಲಿ ಸ್ಟ್ರಾಂಗ್ ಸ್ಟಾಕ್ಸ್ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.